ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ಫ್ಯಾಮಿಲಿ ಸ್ಕೂಟರ್ ಅಂತ ಹೇಳಿದರೆ ನಮಗೆ ನೆನಪಾಗೋದೇ ಆ್ಯಕ್ಟಿವಾ ಆ್ಯಂಡ್ ಜುಪಿಟರ್. ಆ್ಯಕ್ಟಿವಾ ಈಗಾಗಲೇ ಒಂದು ಸ್ಯಾಚುರೇಷನ್ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದೆ, ಹಾಗಾಗಿ ಯಾವುದೇ ಎಕ್ಸ್ಪೆರಿಮೆಂಟೇಷನ್ನ ಮಾಡ್ತಾ ಇಲ್ಲ. ಆದರೆ TVS ಅವರು ಡಿಸೈನಿಂಗಲ್ಲಿ ಎಕ್ಸ್ಪೆರಿಮೆಂಟೇಷನ್ ಮಾಡಿ ಇವಾಗ ಜುಪಿಟರ್ 110ನ ಲಾಂಚ್ ಮಾಡಿದ್ದಾರೆ. ಜುಪಿಟರ್ 125ನ ರಿಫೈನ್ ಮಾಡಿ ಇವಾಗ ಜುಪಿಟರ್ 110ನ ಲಾಂಚ್ ಮಾಡಿದ್ದಾರೆ. ಸೊ ಇವತ್ತು ಅದರಲ್ಲಿ ಮಿಡ್ ವೇರಿಯಂಟ್ ಮಾಡೆಲ್ ನನ್ನ ಹತ್ರ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ. ಜುಪಿಟರ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನಾನು ಇದರ ಸ್ಪೆಸಿಫಿಕೇಷನ್ಸ್ ಹೇಳೋಕ್ಕೂ ಮುಂಚೆ ಇದರ ಪ್ರೈಸ್ನ ಹೇಳಿಬಿಡ್ತೀನಿ. ನನ್ನ ಹತ್ರ ಇರೋ ಜುಪಿಟರ್ 110 ಏನಿದೆ ಇದು ಮಿಡ್ ವೇರಿಯಂಟ್ ಆಗಿದೆ. ಹಾಗಾಗಿ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ 86,150 ಆಗಿದೆ. ಸೊ ಈ ಪ್ರೈಸ್ಗೆ ಇದರ ಸ್ಪೆಸಿಫಿಕೇಷನ್ಸ್ ವರ್ತ್ ಇದೆಯಾ ಇಲ್ವಾ ಅಂತ ನೀವೇ ಜಡ್ಜ್ ಮಾಡ್ಬೋದು. ಶ್ರೀಶಕ್ತಿ TVS ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗಾಡಿನ ನನಗೆ ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದಾಗೆ ಜುಪಿಟರ್ ಅವರು ಈ ಸಲ ಡಿಸೈನಿಂಗಲ್ಲಿ ಎಕ್ಸ್ಪೆರಿಮೆಂಟೇಷನ್ನ ಮಾಡಿದ್ದಾರೆ. ಸೊ ತುಂಬಾ ಚೇಂಜಸ್ ನಿಮ್ಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದರ ಬಾಡಿ ಬಗ್ಗೆ ಹೇಳೋದಾದರೆ ನಿಮ್ಗೆ ಇದರಲ್ಲಿ ಫೈಬರ್ ಆ್ಯಂಡ್ ಮೆಟಾಲಿಕ್ ಕಾಂಬಿನೇಷನ್ ಇರೋ ಬಾಡಿನ ಕೊಡ್ತಾ ಇದ್ದಾರೆ. ಆ್ಯಂಡ್ ನೋಡಿದ ಕೂಡಲೇ ನಿಮಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ಸುಮಾರು ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಇದರಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಲರ್ಸ್ ಕೂಡ ರಿಚಾಗಿ ಕಾಣಿಸುತ್ತೆ. ಜುಪಿಟರ್ 125ಅಲ್ಲಿರೋ ಚಾಸಿನೇ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಫೈಬರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ. ಫ್ರಂಟಲ್ಲಿ ಫೈಬರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮಡ್ಗಾರ್ಡ್ ಆ್ಯಂಡ್ ಬ್ಯಾಕ್ ಸೈಡ್ ಶೇರಲ್ಲಿ ನಿಮಗೆ ಮೆಟಲ್ ಬಾಡಿ ನೋಡೋಕ್ಕೆ ಸಿಗುತ್ತೆ. ಸೊ ಇದರ ಸ್ಪೆಸಿಫಿಕೇಷನ್ಸ್ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಟಿಪಿಕಲ್ ಜುಪಿಟರಲ್ಲಿರೋ ಹೆಡ್ಲ್ಯಾಂಪೇ ನಿಮ್ಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಟ್ LED ಹೆಡ್ಲ್ಯಾಂಪ್ಸ್ನ ಕೊಡ್ತಾ ಇದ್ದಾರೆ. ಮೇಲ್ಗಡೆ ನಿಮಗೊಂದು ಬ್ಲ್ಯಾಕ್ ಪ್ಯಾನಲ್ ನೋಡೋಕ್ಕೆ ಸಿಗುತ್ತೆ. ಕೆಳಗಡೆ ಹೆಡ್ಲೈಟ್ ಇದೆ. ಅದ್ರ ಕೆಳಗಡೆ ನಿಮಗೆ TVS ಅವರ ಲೋಗೋ ನೋಡೋಕ್ಕೆ ಸಿಗುತ್ತೆ. ಅದ್ರ ಕೆಳಗಡೆ ನಂಬರ್ ಪ್ಲೇಟ್ ಹಾಕ್ಸೋಕೆ ಕೊಟ್ಟಿದ್ದಾರೆ. ಈ ಸ್ಕೂಟಿ ಮೇನ್ ಹೈಲೈಟ್ ಆ್ಯಂಡ್ ಇದನ್ನು ಸ್ಟ್ಯಾಂಡ್ ಔಟ್ ಮಾಡೋ ಒಂದು ಫೀಚರ್ ಅಂತ ಹೇಳಿದರೆ ಇದರ LED DRLs. ಸೊ ನೀವು ನೋಡ್ತಿರೋ ಹಾಗೆ ಒಂದು ಇನ್ಫಿನಿಟ್ ಲುಕ್ ಇದು ಕೊಡುತ್ತೆ. ಆ್ಯಂಡ್ ಇದ್ರ ಜೊತೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ನ ಕೊಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಈ ಸೆಗ್ಮೆಂಟಲ್ಲಿ ನಿಮ್ಗೆ ಯಾವುದೇ ಸ್ಕೂಟರಲ್ಲಿ ಈ ಥರ ಲೈಟ್ಸ್ ಅಥವಾ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ನ ಕೊಡೋಲ್ಲ. ಸೊ ಇದು ಒಂದು ಇದರ ಯುನೀಕ್ ಫೀಚರ್ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಇದರಲ್ಲಿ ನಿಮಗೆ ಮೆಟಾಲಿಕ್ ಮಡ್ಗಾರ್ಡ್ ನೋಡೋಕ್ಕೆ ಸಿಗುತ್ತೆ. 12 ಇಂಚ್ ಅಲಾಯ್ ವೀಲ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ TVS ಅವ್ರದ್ದೇ ಟೈರ್ನ ಕೊಡ್ತಾ ಇದ್ದಾರೆ. ಮುಂದ್ಗಡೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡೋಕ್ಕೆ ಸಿಗುತ್ತೆ. ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸ್ ನೋಡೋಕ್ಕೆ ಸಿಗುತ್ತೆ. ಅದೇ ಟಾಪ್ ವೇರಿಯಂಟಿಗೆ ಹೋಗ್ತೀರಾ ಅಂತ ಹೇಳಿದರೆ ನಿಮಗೆ ಮುಂದ್ಗಡೆ ಡಿಸ್ಕ್ ಬ್ರೇಕ್ ನೋಡೋಕ್ಕೆ ಸಿಗುತ್ತೆ. ಇನ್ನು ಸೈಡಲ್ಲಿ ನೋಡ್ತಾ ಹೋಗೋದಾದರೆ ನಿಮಗೆ ಫುಡ್ ಸ್ಪೇಸ್ ಕೆಳಗಡೆ 5.1 ಲೀಟರ್ ಫ್ಯೂಲ್ ಟ್ಯಾಂಕ್ ನೋಡೋಕ್ಕೆ ಸಿಗುತ್ತೆ. ಈ ಸೈಡಲ್ಲಿ ನಿಮಗೆ ಫೈಬರ್ ಬಾಡಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಸೈಡ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಪಿಲಿಯನ್ ಫುಟ್ ರೆಸ್ಟ್ ನೋಡೋಕ್ಕೆ ಸಿಗುತ್ತೆ. ಇನ್ನು ಹಿಂದ್ಗಡೆ ನೋಡಿದ್ರೆ ಇಲ್ಲಿ ಜುಪಿಟರ್ ಅವರ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಹೇಳಿದಾಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಮೆಟಾಲಿಕ್ ಬಾಡಿನ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ನಿಮಗೆ ಸೆಂಟರ್ ಸ್ಟ್ಯಾಂಡ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಕಿಕ್ ಸ್ಟಾರ್ಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸ್ಟೆಬಿಲಿಟಿ ಬ್ರೇಕಿಂಗ್ ಸಿಸ್ಟಮ್ ನೋಡೋಕ್ಕೆ ಸಿಗುತ್ತೆ. ಸೊ ಒಂದು ಕಾಂಬಿ ಬ್ರೇಕ್ ಥರ ಇದು ವರ್ಕ್ ಆಗುತ್ತೆ. ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇದರಲ್ಲಿ ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ 12 ಇಂಚ್ ಅಲಾಯ್ ವೀಲ್ ಆ್ಯಂಡ್ ಡ್ರಮ್ ಬ್ರೇಕ್ಸ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ TVS ಅವರ ಟಯರೇ ಇದರಲ್ಲೂ ಇದೆ. ಬ್ಯಾಕ್ ಸೈಡಲ್ಲಿ ಇಲ್ಲಿ ನಿಮಗೆ TVS ಅವರ ಬ್ರ್ಯಾಂಡಿಂಗ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಕೆಳಗಡೆ LED ಟೇಲ್ ಲೈಟ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಇನ್ಫಿನೈಟ್ ಲೈಟ್ ಲುಕ್ ಕೊಡುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಎಕ್ಸಾಸ್ಟ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಂಜಿನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಒಳಗಡೆ ರೆಡ್ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಒಂಥರ ಏನೋ ಹೈಲೈಟಾಗಿ ಕಾಣುತ್ತೆ. ಇನ್ನು ಈ ಸೈಡಲ್ಲಿ ಮತ್ತೇನು ನೋಡೋಕ್ಕೆ ಸಿಗಲ್ಲ. ಸೊ ಹ್ಯಾಂಡಲ್ ಬಾರ್ನ ನೋಡ್ತಾ ಹೋಗೋದಾದರೆ ಜುಪಿಟರಲ್ಲಿ ಟಿಪಿಕಲಾಗಿ ಯಾವ ಥರ ಇರುತ್ತೋ ಅದೇ ಥರ ಮಿರರ್ಸ್ನ ಕೊಡ್ತಾ ಇದ್ದಾರೆ. ಇನ್ನು ಬಟನ್ಸ್ನ ನೋಡ್ತಾ ಹೋಗೋದಾದರೆ ನಿಮಗೆ ರೈಟ್ ಸೈಡಲ್ಲಿ ಇಂಜಿನ್ ಕಿಲ್ ಸ್ವಿಚ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಕೆಳಗಡೆ ಸ್ಟಾರ್ಟ್ ಬಟನ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಹೋಗೋದಾದರೆ ಡಿಪ್ ಸ್ವಿಚ್ ವಿತ್ ಪಾಸ್ ಲೈಟ್ ಕೊಟ್ಟಿದ್ದಾರೆ. ದೆನ್ ಅದ್ರ ಕೆಳಗಡೆ ಇಂಡಿಕೇಟರ್ ಬಟನ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಯೂಸ್ಫುಲ್ ಫೀಚರ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಹಜಾರ್ಡ್ ಲೈಟ್ ಆನ್ ಆಗುತ್ತೆ. ಇನ್ನು ಅದ್ರ ಕೆಳಗಡೆ ಹಾರ್ನ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ರೇರ್ ಬ್ರೇಕ್ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರ ಡಿಸ್ಪ್ಲೇನ ನೋಡ್ತಾ ಹೋಗೋದಾದರೆ ಇದರಲ್ಲಿ ಸಿಂಪಲ್ ಕಲರ್ಡ್ LED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋದಾದರೆ ನೀವು ಇಲ್ಲಿ ನೋಡ್ಬೋದು ಹೆಲ್ಮೆಟ್ ಸಿಂಬಲ್ ಬ್ಲಿಂಕ್ ಆಗ್ತಾಯಿದೆ, ಅಂದರೆ ಓಡಿಸೋಕ್ಕೂ ಮುಂಚೆ ಹೆಲ್ಮೆಟ್ ವೇರ್ ಮಾಡಿ ಅಂತ. ದೆನ್ ಅದ್ರ ಪಕ್ಕದಲ್ಲಿ ಟೈಮ್ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ರಿಯಲ್ ಟೈಮ್ ಎಕಾನಮಿ ಅಂತ ಇದೆ. ಅದ್ರ ಕೆಳಗಡೆ ನಿಮಗೆ ಸ್ಪೀಡೋಮೀಟರ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈಕೋ ಅಂತ ಕೊಟ್ಟಿದ್ದಾರೆ. ಇನ್ನು ಅದ್ರ ಕೆಳಗಡೆ ಟ್ರಿಪ್ ಅಂತ ಇದೆ. ಸೊ ನೀವು ಇಲ್ಲಿ ಮೋಡ್ ಚೇಂಜ್ ಮಾಡಿದಾಗ ಟ್ರಿಪ್ ಡೀಟೇಲ್ಸ್ ತೋರಿಸುತ್ತೆ. ಸೊ ಟ್ರಿಪ್ A, ಟ್ರಿಪ್ B ಅಂತ ಹೇಳಿ. ದೆನ್ ಅದ್ರ ಪಕ್ಕದಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ. ಸೊ 1.9 ಕಿಲೋಮೀಟರ್ ಅಂತ ಇದೆ. ಅದ್ರ ಕೆಳಗಡೆ ಫ್ಯೂಯಲ್ ಇಂಡಿಕೇಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಕೆಳಗಡೆ ಮೋಡ್ ಆ್ಯಂಡ್ ಸೆಟ್ ಅಂತ ಹೇಳಿ 2 ಬಟನ್ನು ಕೊಟ್ಟಿದ್ದಾರೆ. ಸೊ ಟ್ರಿಪ್ ಡೀಟೇಲ್ಸ್ಗೆ ಮೋಡ್ ಚೇಂಜ್ ಮಾಡಬೇಕಂತ ಹೇಳಿದರೆ ಈ ಬಟನ್ನ ಪ್ರೆಸ್ ಮಾಡಿ ಚೇಂಜ್ ಮಾಡ್ಬೋದು. ದೆನ್ ಹೊಸ ಟ್ರಿಪ್ಪಿಗೆ ಸೆಟ್ ಮಾಡಬೇಕು ಅಂತ ಹೇಳಿದರೆ ಸೆಟ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಬೇಕು.
ಸೈಡಲ್ಲೂ ನಿಮಗೆ ಕೆಲವೊಂದು ಸಿಂಬಲ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಇಂಡಿಕೇಟರ್ಗೆ. ದೆನ್ ಡಿಮ್ ಡಿಪ್ಗೂ ಕೂಡ ಇಲ್ಲಿ ಸಿಂಬಲ್ ಇದೆ, ಬಟ್ ಅದು ಆನ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ಅದ್ರ ಕೆಳಗಡೆ ಕಿಲ್ ಸ್ವಿಚ್ ಇಂಡಿಕೇಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಕೆಳಗಡೆ ಒಂದು ಎಮರ್ಜೆನ್ಸಿ ಸಿಂಬಲ್ ಥರ ಇದೆ. ಸೊ ಏನಾದರೂ ಎರರ್ಸ್ ಇದ್ದರೆ ನಿಮಗೆ ಇದು ಬ್ಲಿಂಕ್ ಆಗುತ್ತೆ. ಇದರಲ್ಲಿ ನಾರ್ಮಲ್ ಕೀ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಮಲ್ಟಿ ಫಂಕ್ಷನಲ್ ಕೀ ಹೋಲ್ನ ಕೊಡ್ತಾ ಇದ್ದಾರೆ. ಸೊ ಕಂಫರ್ಟಿಗೋಸ್ಕರ ನಿಮಗೆ ಇದರಲ್ಲಿ ಸುಮಾರು ಆಪ್ಷನ್ ಸಿಗುತ್ತೆ. ಸೊ ನೀವು ಕೀನ ಹಾಕಿ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಸೀಟ್ ಓಪನ್ ಆಗುತ್ತೆ. ಅದೇ ನೀವು ಪುಷ್ ಮಾಡಿ ರೈಟ್ ಸೈಡ್ ತಿರುಗಿಸಿದ್ರೆ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ಓಪನ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಇದರಲ್ಲಿ ಫ್ಯೂಲ್ ಅಪ್ ಮಾಡಿಸ್ಬೋದು. ಸೊ ನೀವು ಫ್ಯೂಲ್ ಅಪ್ ಮಾಡಿಸ್ಬೇಕಾದ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಕೆಳಗೆ ಇಳಿದು ಆಮೇಲೆ ಫ್ಯೂಲ್ ಅಪ್ ಮಾಡಿಸ್ಬೇಕಂತ ಇರಲ್ಲ, ಅಥವಾ ಹಿಂದ್ಗಡೆ ಯಾರು ಕೂತಿರೋ ಅವ್ರನ್ನ ಇಳಿಸಿ ಯಾವುದೇ ಥರ ರಗಳೆ ಅಂತ ನಿಮ್ಗೆ ಅನಿಸಲ್ಲ. ಈಸಿ ಆಕ್ಸೆಸಿಬಲ್ ಆಗಿ ಕೊಡ್ತಾ ಇದ್ದಾರೆ ಇದರಲ್ಲಿ. ಕೀ ಹೋಲ್ ಪಕ್ಕದಲ್ಲಿ ನಿಮಗೆ ಒಂದು USB ಪೋರ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಇದಕ್ಕೆ ಕನೆಕ್ಟ್ ಮಾಡಿ ನೀವು ನಿಮ್ಮ ಫೋನ್ನ ಅಥವಾ ಪವರ್ ಬ್ಯಾಂಕ್ ಯಾವುದನ್ನಾದರೂ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಕೆಳಗಡೆ ನಿಮಗೆ 2 ಲೀಟರ್ ಸ್ಟೋರೇಜ್ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಚಾರ್ಜಿಂಗಿಗೆ ನಿಮ್ಮ ಫೋನ್ ಇಡ್ತೀರಾ ಅಂತ ಹೇಳಿದರೆ ತುಂಬಾ ಈಸಿಯಾಗುತ್ತೆ. ಅಥವಾ ಯಾವುದೇ ಚಿಕ್ಕ ಪುಟ್ಟ ಸಾಮಾನು ಇರುತ್ತೆ ಅಂತ ಹೇಳಿದರೆ ಅದನ್ನು ಕೂಡ ನೀವು ಇಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ನು ಸೆಂಟರಲ್ಲಿ ನಿಮ್ಗೊಂದು ಹುಕ್ ನೋಡೋಕ್ಕೆ ಸಿಗುತ್ತೆ. ಸೊ ಯಾವುದಾದ್ರೂ ಕ್ಯಾರಿ ಬ್ಯಾಗ್ಸ್ ಅಥವಾ ಏನಾದರೂ ಇದೆ ಅಂತ ಹೇಳಿದರೆ ಈಸಿಯಾಗಿ ಹ್ಯಾಂಗ್ ಮಾಡಿಕೊಂಡು ತೊಗೊಂಡೋಗ್ಬೋದು. ಈ ಸೈಡಲ್ಲಿ ನಿಮ್ಗೆ ಯಾವುದೇ ಥರ ಹುಕ್ ನೋಡೋಕ್ಕೆ ಸಿಗಲ್ಲ. ಇದು ಫ್ಯಾಮಿಲಿ ಸ್ಕೂಟರ್ ಆಗಿರೋದ್ರಿಂದ ಆಫ್ಕೋರ್ಸ್ ಇದರ ಸೀಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ವೈಡ್ ಕಂಫರ್ಟೇಬಲ್ ಸೀಟ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 33 ಲೀಟರ್ಸ್ ಬೂಟ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಒಂದು ಹಾಫ್ ಹೆಲ್ಮೆಟ್, ಒಂದು ಫುಲ್ ಹೆಲ್ಮೆಟ್ ಅಥವಾ 2 ಹಾಫ್ ಹೆಲ್ಮೆಟ್ ಈಸಿಯಾಗಿ ಇಡ್ಬೋದು. ನೀವು ನೋಡ್ತಿರೋ ಹಾಗೆ ತುಂಬಾ ಲೆಂತಿ ಆಗಿದೆ. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ನ ಅವರು ಫುಡ್ ಸ್ಪೇಸಲ್ಲಿ ಶಿಫ್ಟ್ ಮಾಡಿರೋದ್ರಿಂದ ಇನ್ನೂ ಹೆಚ್ಚು ಸ್ಪೇಸ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇನ್ನೂ ಹೆಚ್ಚು ಸಾಮಾನನ್ನ ನೀವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ಇನ್ನು ಇದರ ಇಂಜಿನ್ನ ಬಗ್ಗೆ ಹೇಳೋದಾದರೆ ಇದರಲ್ಲಿ 110cc ಇಂಜಿನ್, ಟು ಬಿ ಸ್ಪೆಸಿಫಿಕ್ 113cc ಎಂಜಿನ್ ನಿಮ್ಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಐಗೋ ಅಸಿಸ್ಟ್ ಅಂತ ಕೊಡ್ತಾ ಇದ್ದಾರೆ. ಐಗೋ ಅಸಿಸ್ಟ್ ಅಂದರೆ ಏನು ಅಂತ ನೀವು ಕೇಳಿದರೆ ಒಂಥರ ಹೈಬ್ರಿಡ್ ಸಿಸ್ಟಮ್ ಅಂತ ಹೇಳ್ಬೋದು. ಇಲೆಕ್ಟ್ರಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಗಾಡಿನ ಓವರ್ಟೇಕ್ ಮಾಡ್ತೀರಾ ಅಂತ ಹೇಳಿದರೆ ಪವರ್ ಜಾಸ್ತಿ ಬೇಕಾಗುತ್ತೆ. ಆವಾಗ ಎಕ್ಸಲೇಟ್ ಜಾಸ್ತಿ ಮಾಡ್ತೀರಾ, ಆವಾಗ ಈ ಗಾಡಿ ಏನಿದೆ ಆಟೋಮೆಟಿಕ್ಲಿ 0.6 ನ್ಯೂಟನ್ ಮೀಟರ್ ಟಾರ್ಕ್ ಏನಿದೆ ಹೆಚ್ಚಾಗುತ್ತೆ. ಆವಾಗ ಪವರ್ ಜಾಸ್ತಿಯಾಗಿ ಗಾಡಿ ಸ್ಪೀಡಾಗಿ ಹೋಗುತ್ತೆ. ಸೊ ಇದು ಐಗೋ ಅಸಿಸ್ಟ್ನ ಫಂಕ್ಷನ್ ಆಗಿದೆ. ಟೋಟಲ್ ಆಗಿ ಈ ಸ್ಕೂಟಿ 8 bhp ಪವರ್ ಜನರೇಟ್ ಮಾಡುತ್ತೆ. ಇನ್ನು ಇದರ ರೇಂಜ್ ಆ್ಯಂಡ್ ಮೈಲೇಜ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಾನು ಹೇಳಿದಾಗೆ 5.1 ಲೀಟರ್ ಫ್ಯೂಯಲ್ ಟ್ಯಾಂಕ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅವ್ರು ಕ್ಲೇಮ್ ಮಾಡಿರೋ ಪ್ರಕಾರ 45 to 50 ರೇಂಜ್ ನಿಮಗೆ ಕೊಡುತ್ತೆ. ಇನ್ನು ಇದರ ಟಾಪ್ ಸ್ಪೀಡ್ ಏನಿದೆ 80 to 85 ವೇರಿ ಆಗುತ್ತೆ. ಇದರಲ್ಲಿ ನಿಮಗೆ 4 ವೇರಿಯಂಟ್ಸ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಒನ್ ಬೇಸ್ ವೇರಿಯಂಟ್. ಸೊ ಅದರಲ್ಲಿ ನಿಮಗೆ ಅನಲಾಗ್ ಡಿಸ್ಪ್ಲೇ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸ್ಟೀಲ್ ವೀಲ್ಸ್ ನಿಮಗೆ ಅದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಸೆಕೆಂಡ್ ವೇರಿಯಂಟ್ ಯಾವುದು ಅಂತ ಕೇಳಿದರೆ ಇದೇ ಥರ, ಅಂದರೆ ಮಿಡ್ ವೇರಿಯಂಟ್ ನಾನು ಇವತ್ತು ಯಾವ ಡೀಟೇಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರ, ಬಟ್ ವಿದೌಟ್ ಬ್ಲೂಟೂತ್ ಕನೆಕ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಥರ್ಡ್ ವೇರಿಯಂಟ್ ಇವತ್ತು ನಾನು ಹೇಳಿರೋದು. ಆ್ಯಂಡ್ ಫೋರ್ತ್ ವೇರಿಯಂಟ್ ಟಾಪ್ ವೇರಿಯಂಟ್ ಆಗಿದೆ. ಅದರಲ್ಲಿ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 7 ಕಲರ್ ಆಪ್ಷನ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಓವರಾಲ್ ಆಗಿ ಈ ಸ್ಕೂಟಿ ಬಗ್ಗೆ ಹೇಳೋದಾದರೆ ಡಿಸೈನಲ್ಲಿ ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಸೊ ಮುಂಚೆ ಫ್ಯಾಮಿಲಿ ಸ್ಕೂಟರ್ ಅಂತ ಹೇಳಿದ ಕೂಡಲೇ ಒಂದು ಬೋರಿಂಗ್ ಲುಕ್ ನಮ್ಗೆ ವಿಜುವಲೈಸೇಷನ್ ಆಗ್ತಿತ್ತು. ಬಟ್ ಇವಾಗ ಅವರು ಎಕ್ಸ್ಪೆರಿಮೆಂಟೇಷನ್ ಮಾಡಿ ಇನ್ನೂ ಚೇಂಜಸ್ನ ಮಾಡಿ ಈ ಥರ ಒಂದು ಸ್ಪೋರ್ಟಿ ಲುಕ್ ಇರೋ ಸ್ಕೂಟಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಯೂತ್ಸಿಗೂ ಕೂಡ ತುಂಬಾ ಗಮನ ಸೆಳೀತಾ ಇದೆ. ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಒಂದು ಫೀಚರ್ ಲೋಡೆಡ್ ಸ್ಕೂಟಿನ ಇವರು ಲಾಂಚ್ ಮಾಡಿರೋದ್ರಿಂದ ನನಗೆ ಈ ಪ್ರೈಸ್ ರೇಂಜ್ಗೆ ಇದು ವರ್ತ್ ಅಂತ ಅನಿಸಿದೆ. ನಿಮ್ಗೆ ಈ ಸ್ಕೂಟಿ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ದರೂ ಯಲ್ಲಾಪುರದ ಶಿರ್ಸಿ ರೋಡಲ್ಲಿರೋ ಶ್ರೀಶಕ್ತಿ TVS ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನಿಮಗೇನೇ ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊಬೋದು. ಈ ಸ್ಕೂಟಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.